ಅದಕ್ಕೆ ಯಾಕೆ ಕಣ್ಣೀರು ಹಾಕ್ತಾ ಇದ್ದೀರಿ? ಪ್ಲೀಸ್ ಕಣ್ಣೀರು ಹಾಕ್ಬೇಡಿ. ಗೆಳೆಯನ್ಗೆ ಏನೂ ಆಗಿಲ್ಲ. ಅದಕ್ಕೆ ದೇವ್ರು ನಮ್ಮ ಭಾಗಕ್ಕಿದ್ದಾನೆ. ಹಾ, ಅವನು ಹುಷಾರಾಗ್ತಾನೆ. ನೀವು ಆರಾಮಾಗಿರಿ. ನನ್ಗೆ ಗೊತ್ತು ಆನಂದ್ ಅವ್ರು ಹುಷಾರಾಗ್ತಾರೆ ಅಂತ. ಆ ವಿಷಯದಲ್ಲಿ ನನಗೆ ಯಾವ ಚಿಂತೆನೂ ಇಲ್ಲ. ಆದ್ರೆ ನನಗೆ ನೋವು ಆಗ್ತಿರೋದು ಗೌತಮ್ ಅವ್ರಿಗೆ ಮೇಲಿನ ಮೇಲೆ ಯಾಕೆ ಹೀಗಾಗ್ತಿದೆ ಅಂತ. ಏನ್ ಮಾಡಕ್ಕಾಗುತ್ತೆ ಅದಕ್ಕೆ? ಮನುಷ್ಯ ಅಂತ ಹುಟ್ಟಿದ ಮೇಲೆ ಇಂಥದ್ದೇನಾದ್ರೂ ಒಂದು ಬರ್ತಾನೆ ಇರುತ್ತೆ. ನಮ್ಮ ಕೈಲಿ ಏನಿದೆ ಹೇಳಿ? ಏನೇ ಬಂದರೂ ಅದನ್ನು ಫೇಸ್ ಮಾಡಲೇಬೇಕು. ಅಷ್ಟಕ್ಕೂ ಕಷ್ಟಗಳೇ ಅಲ್ವಾ ನಮ್ಮನ್ನು ಗಟ್ಟಿಗೊಳಿಸೋದು. ನಿಜ, ನೀವು ಹೇಳೋದು ಸರಿಯಾಗೇ ಇದೆ. ಆದ್ರೆ ಯಾರಿಗೂ ಯಾವತ್ತು ಯಾವುದೇ ತರದ ಕಷ್ಟ ಕೊಡದೇ ಇರೋರು ಅವ್ರಿಗೆ ಯಾಕೆ ಈ ರೀತಿ ಆಗ್ಬೇಕು? ಒಂದು ಮುಗಿತಿದ್ದಂಗೆ ಇನ್ನೊಂದು ಕಷ್ಟಕ್ಕೆ ಕೊನೆನೇ ಇಲ್ವಾ? ಮುಂಚೆ ರಾಜೇಂದ್ರ ಭೂಪತಿ ಅವ್ರ ಭಯ ಇತ್ತು, ಅವ್ರು ಏನ್ ಮಾಡ್ಬಿಡ್ತಾರೆ ಅಂತ. ಈಗ ಅವ್ರು ಸರಿ ಹೋದ್ರು, ಇನ್ಯಾವ ತೊಂದ್ರೆನೂ ಇಲ್ಲ ಅನ್ನೋಷ್ಟರಲ್ಲಿ ಈ ರೀತಿ ಆಗಿದೆ. ಕೆಟ್ಟದೆಲ್ಲ ಒಳ್ಳೆಯವ್ರಿಗೆ ಯಾಕಾಗತ್ತೆ? ಒಳ್ಳೆತನಕ್ಕೆ ಬೆಲೆನೇ ಇಲ್ವಾ ಹಾಗಾದ್ರೆ? ಅದ್ ಹಾಗೆ. ಅದಕ್ಕೆ ಸಿಹಿ ತುಂಬಿರೋ ಕಬ್ಬಿನ ಜಲ್ಲೆನೆ ಹಿಂಡೋದು, ಹಣ್ಣಿರೋ ಮರಕ್ಕೆನೆ ಕಲ್ಲು ಹೊಡೆಯೋದು. ಇದು ಹಾಗೇನೆ. ಆಮೇಲೆ ನಮ್ಮವನೇನ್ ಸಾಮಾನ್ಯನ? ದೊಡ್ಡ ಶ್ರೀಮಂತ, ದೊಡ್ಡ ಬಿಸ್ನೆಸ್ ಮ್ಯಾನು. ಅವನಿಗಿರೋ ಸಕ್ಸಸ್, ಅವನ ಹತ್ರ ಇರೋ ದುಡ್ಡು ಜನಗಳ ಕಣ್ಣು ಕುಕ್ಕುತ್ತೆ. ಸಿಹಿ ತಿಂಡಿನ ನೊಣ ಮುತ್ಕೊಳಲ್ವಾ? ಆ ಥರ ಶತ್ರುಗಳೆಲ್ಲ ಇವನ್ ಮೇಲೆ ಮುಗಿ ಬೀಳ್ತಾರೆ. ಹೊಸ ಹೊಸ ಶತ್ರುಗಳು ಹುಟ್ಕೋತಾನೆ ಇರ್ತಾರೆ. ಇವನ್ ಕಂಡ್ರೆ ಏನು ದ್ವೇಷ ಅಲ್ಲ, ಅಸೂಯೆ, ದುರಾಸೆ. ಮುಂಡೆವಕ್ಕೆ ಕಷ್ಟಪಟ್ಟು ದುಡಿಯೋ ಯೋಗ್ತಾ ಇಲ್ಲ, ಅದಕ್ಕೆ ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಇಂಥವ್ರನ್ನೆಲ್ಲ ಗೆಳೆಯ ತುಂಬಾ ನೋಡ್ಬಿಟ್ಟಿದ್ದಾನೆ. ಅವ್ರನ್ನೆಲ್ಲ ಮೆಟ್ಟು ಬಂದವನವನು. ಇವತ್ತು ಅವನು ಕೂತಿದ್ದಾನಲ್ಲ ಆ ಚೇರು, ಅವನಿಗಿರೋ ಸ್ಥಾನ ಅಷ್ಟು ಈಸಿಯಾಗಿ ಬಂದಿದ್ದಲ್ಲ. ಅದಕ್ಕೆ ಇವ್ರನ್ನೆಲ್ಲ ಎದುರಿಸೇ ಬಂದಿರೋದು ಅವನು. ತುಂಬಾ ಜನ ಅವನಿಗೆ ಕಷ್ಟ ಕೊಡೋಕೆ ಪ್ರಯತ್ನ ಪಟ್ಟರು, ಆದರೆ ಅವನು ಒಳ್ಳೆತನ ಗೆಲ್ತಾನೇ ಬಂತು. ಪ್ಲೀಸ್ ನೀವು ಧೈರ್ಯ ಕಳ್ಕೊಬೇಡಿ. ನೀವು ಅಳದ್ ನೋಡಿದ್ರೆ ಅವನು ವೀಕ್ ಆಗ್ಬಿಡ್ತಾನೆ. ಮೊದಲೇ ಸೆಂಟಿಮೆಂಟಲ್ ಫೂಲ್ ಅವನು. ಆಮೇಲೆ ಅದಕ್ಕೆ ನಿಮ್ಮೊಳಗೆ ಒಂದು ಜೀವ ಇದೆ. ಇವಾಗ ನೀವು ನಕ್ಕರೆ ಅದನ್ನಾಗತ್ತೆ, ನೀವು ಹತ್ರ ಪಾಪ ಅದು ಅಳುತ್ತೆ. ಅದು ಅಳಬಾರ್ದಲ್ವಾ? ನಗ್ತಾ ಇರ್ಬೇಕಲ್ಲ ಪುಟಾಣಿ ಜೀವ. ಅದಕ್ಕೆ ನೀವು ಯಾವಾಗಲೂ ನಗ್ತಾ ಇರಬೇಕು. ಅದಕ್ಕೆ ಹೋಗಿ ಅವ್ರ ಹತ್ರ ಮಾತಾಡಿ. ಸಾಧ್ಯ ಇಲ್ಲ. ಅಕಸ್ಮಾತ್ ಅವನನ್ನಾದ್ರೂ ಹೊಡಿಬೇಕು ಅಂದ್ರೆ ಸಿಕ್ಕಾಪಟ್ಟೆ ತಯಾರಿ ಮಾಡ್ಕೊಂಡಿರ್ಬೇಕು ಕಣಪ್ಪ. ಅಷ್ಟೆಲ್ಲ ಕಷ್ಟ ಏನಿಲ್ಲ ಮಮ್ಸ್. ಮಾಮೂಲಿ ಉಪಯೋಗಿಸೋದಕ್ಕಿಂತ ಒಂದು ಚೂರು ಜಾಸ್ತಿ ತಲೆ ಉಪಯೋಗಿಸಿ ಸ್ಕೆಚ್ ಹಾಕಿ ಎಕ್ಸಿಕ್ಯೂಟ್ ಮಾಡಿದ್ರೆ ಆರಾಮಾಗಿ ಎತ್ಬಿಡ್ಬೋದು. ಅವನು ಯಾವನೋ ಸ್ಕೆಚ್ ಹಾಕಿ ಒಳ್ಳೆ ಐಡಿಯಾನೇ ಕೊಟ್ಟ. ಅದಕ್ಕೆ ನಾವು ಒಂದು ಮುಹೂರ್ತ ಫಿಕ್ಸ್ ಮಾಡೋಣ. ಜೈ ಅಣ್ಣ, ಅಲ್ಲ ಏನಾಗಿದೆ ನಿಮ್ಗೆಲ್ಲ? ತಲೆಗಿಲೆ ಕೆಟ್ಟಿದ್ಯಾ? ಯಾವುದೇ ಕಾರಣಕ್ಕೂ ಗೌತಮ್ಗೆ ಏನೂ ಆಗ್ಬಾರ್ದು. ಕೊನೆ ತನಕ ಅವನು ನಮ್ಮ ಜೊತೆನೇ ಇರಬೇಕು. ಅವನು ನಮ್ಮ ಪಾಲಿಗೆ ಪರ್ಮನೆಂಟ್ ATM ಥರ. ಅವನ ಜೀವನ ಪೂರ್ತಿ ದುಡಿಬೇಕು. ಅವನ ಸಂಪಾದನೆಯಲ್ಲಿ ನಾವು ಮಜಾ ಮಾಡಬೇಕು. ಅದಕ್ಕೆ ಹೇಳ್ತಾ ಇರೋದು, ಅವನಿಗೆ ಏನು ಆಗ್ಕೊಡ್ದು. ಅವನೇ ಆಸ್ತಿನೆಲ್ಲ ನಮಗೆ ಕೊಡೋ ಥರ ಆಗಬೇಕು. ಅಲ್ಲಿ ತನಕ ಕಾಯಬೇಕು, ಬೇರೆ ದಾರಿನೇ ಇಲ್ಲ. ಸರಿ ನೀನಿಷ್ಟು ಹೇಳಿದ್ಮೇಲೆ ನಾನು ಸೈಲೆಂಟ್ ಆಗೇ ಇರ್ತೀನಿ. ಹಾಗಂತ ನೀನು ಸೈಲೆಂಟ್ ಆಗಬೇಡ. ನಿನ್ನ ಕೆಲಸ ಏನಿದೆ ಅದನ್ನು ನೀನು ಕಂಟಿನ್ಯೂ ಮಾಡು. ಈಗೇನು ಇನ್ಸಿಡೆಂಟ್ ಆಗಿದೆ ಇದನ್ನೇ ಎನ್ಕ್ಯಾಚ್ ಮಾಡಿಕೊಂಡು ಒಂಚೂರು ಎಮೋಷನ್ಸ್, ಕಣ್ಣೀರು, ಫ್ಯಾಮಿಲಿ ಡ್ರಾಮಾ ಮಿಕ್ಸ್ ಮಾಡಿ ಆಸ್ತಿ ಡಿವೈಡ್ ಆಗೋದಕ್ಕೆ ನೀನು ಇನಿಷಿಯೇಟ್ ಮಾಡು. ಉಳಿದಿದ್ದು ತಾನಾಗೆ ಆಗುತ್ತೆ. ಕರೆಕ್ಟ್ ಜೈ, ಒಳ್ಳೆ ಐಡಿಯಾನ ಕೊಟ್ಟಿದ್ಯಾ. ಹಾಗೆ ಮಾಡ್ತೀನಿ. ತಗೋ. ಅಯ್ಯೋ ಅಣ್ಣ, ನೀನ್ ಯಾಕೆ ತರಕ್ ಹೋದೆ? ಕೆಲ್ಸದವ್ರು ಯಾರು ಇಲ್ವಾ? ಯಾರಿಗೆ ತಂದ? ನನ್ನ ಸಿಸ್ಟರ್ಗೆಲ್ಲ ಕುಡಿ. ಅರೆ ಗೌತಮ್, ನೀನ್ ಯಾಕೆ ಬರಕ್ ಹೋದೆ? ಹೇಳಿ ಕಳಿಸಿದ್ರೆ ನಾನೇ ಅಲ್ಲಿಗೆ ಬರ್ತಾ ಇದ್ದೆ. ಪರವಾಗಿಲ್ಲ. ಸರಿ ಕೂತ್ಕೋ. ಹುಷಾರ್. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಅಲ್ಲ ಗೌತಮ್, ಇಂಥ ಸಮಯದಲ್ಲಿ ಇಂಪಾರ್ಟೆಂಟ್ ವಿಷಯನ? ಮೊದಲು ನೀನು ಹುಷಾರಾಗು.
ಗೌತಮ್, ಆರೋಗ್ಯವೇ ಭಾಗ್ಯ. ನಾವು ಅದನ್ನು ಚೆನ್ನಾಗಿ ನೋಡಿಕೊಂಡ್ರೆ ಆರೋಗ್ಯ ನಮ್ಮನ್ನು ಚೆನ್ನಾಗಿ ನೋಡ್ಕೊಳುತ್ತೆ. ಹ್ಞೂ. ಇಲ್ಲ ಮಾವ, ಈಗಲೇ ಮಾತಾಡಬೇಕು. ಅಮ್ಮ, ಒಂದಷ್ಟು ಯೋಚನೆಗಳು ನನ್ನ ಮನಸ್ಸಿನಲ್ಲಿ ಬಂದು ಹೋಗ್ತಾ ಇದೆ. ಹಾಗಾಗಿ ನನ್ನ ಕೈಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ಸರಿ, ಹೇಳು, ಏನು ವಿಷಯ? ನನಗೆ ಈ ಥರ ಆಯ್ತಲ್ಲಮ್ಮ, ಅವತ್ತಿಂದ ಒಂದು ವಿಷಯ ನನ್ನ ಮನಸ್ಸಲ್ಲಿ ತುಂಬ ಕಾಡ್ತಾ ಇದೆ. ಅಕಸ್ಮಾತ್ ನನಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನೀವೇನು ಮಾಡ್ತಿದ್ರಿ? ಹಪ್ಪ ಮಾಡ್ತೀವಿ. ಅರೆ, ಏನೂ ಆಗಿಲ್ವಲ್ಲ ಅಂತ ಒಂದು ಬೇಜಾರು. ಗೌತಮ್, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಹೀಗೆ ಮಾತಾಡಿ ನನ್ನ ಮನಸ್ಸಿಗೂ ನೋವು ಮಾಡ್ತಾ ಇದೆಯಾ ನೀನು? ನೋಡಮ್ಮ, ದೇವ್ರು ದೊಡ್ಡವನು, ಏನೂ ಆಗಲಿಲ್ಲ, ಓಕೆ. ಅಕಸ್ಮಾತ್ ಒಂದು ವೇಳೆ ಆಗಿದ್ದಿದ್ರೆ ಏನು ಮಾಡ್ತಾಯಿದ್ರಿ? ಭೂಮಿಕಾ ಕತೆ ಏನು, ಮಗು ಕತೆ ಏನು, ನಿಮ್ಗಳ ಕತೆ ಏನು ಅಂತ ಚಿಂತೆ ಆಯ್ತಮ್ಮ. ಅದಕ್ಕೋಸ್ಕರ ಬಂದೆ. ನೋಡು ಗೌತಮ್, ಫಸ್ಟ್ ಆಫ್ ಆಲ್ ನಿನಗೇನೂ ಆಗಲ್ಲ. ಎರಡನೇದು, ನಿನ್ನ ಜೊತೆ ನಾವೆಲ್ಲರೂ ಇದ್ದೀವಿ. ನಾವು ಭೂಮಿಕಾ ಮತ್ತು ಮಗುನ ನೋಡ್ಕೋತೀವಲ್ವಾ, ಹಾಗೆಲ್ಲ ಬಿಟ್ಬಿಡ್ತೀವ? ಆ ಥರ ಸಂದರ್ಭ ಬರೋಕ್ಕೆ ಚಾನ್ಸ್ ಇಲ್ಲ ಗೌತಮ್. ನಿನಗೇನೂ ಆಗಲ್ಲ. ನೀನು ಯಾಕೆ ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಯೋಚನೆ ಮಾಡಿ ಮನಸ್ಸು ಕೆಡಿಸ್ಕೊತಾ ಇದೆಯಾ? ಅಮ್ಮ, ನೀವಿದ್ದೀರಾ, ನೀವು ನೋಡ್ಕೋತೀರ ಅನ್ನೋ ನಂಬಿಕೆ, ಧೈರ್ಯ ನನಗಿದೆ. ಆದರೂ ತಂದೆ ತಾಯಿ ಇಬ್ಬರಲ್ಲಿ ಒಬ್ಬರಿಗೇನಾದರೂ ಆದರೂ ಅದು ಮಕ್ಕಳ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಅಂತ ನನಗೆ ಗೊತ್ತು. ಸ್ವತಃ ಅದು ನಾನೇ ಅನುಭವಿಸಿದ್ದೀನಿ. ತುಂಬ ಕಷ್ಟ ಅದು. ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿನ ಕಳ್ಕೋಬಾರ್ದು. ಅಂಥ ಮಕ್ಕಳು ಬೇರೆ ಥರನೇ ಆಗ್ಬಿಡ್ತಾರೆ. ನಾವು ಎಷ್ಟೇ ಎಲ್ಲರ ಥರ ಇದ್ದೀವಿ ಅಂತ ಅಂದ್ಕೊಂಡ್ರು ಆ ನೋವು, ಆ ಕೊರತೆ ಜೀವಂತವಾಗಿರೋವರೆಗೂ ಕಾಡ್ತಾನೆ ಇರುತ್ತೆ.